ಹಾಯ್ ಗೆಳೆಯರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಸಾಮಾನ್ಯವಾಗಿ ಈ ಇಂಗ್ಲಿಷ್ ಪೇಪರಲ್ಲಿ ಇಡಿಯಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮುಖ ಇಡಿಯಮ್ಸ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ರಿಪೀಟೆಡ್ ಆಗಿ ಬಂದಿದಾವಲ್ಲ ಅವನ್ನೆಲ್ಲವನ್ನು ಕೂಡ ಅಂದರೆ ಟಾಪ್ 20ಯನ್ನು ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ತುಂಬ ಜನ ನನಗೆ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಈ ಒಂದು ಟಾಪಿಕ್ ಮೇಲೆ ವಿಡಿಯೋನ ಮಾಡಬೇಕಂತ ಹೇಳಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮಗೋಸ್ಕರ. ಓಕೆ, ಸೊ ವಿಡಿಯೋನ ಕೊನೆ ತನಕ ನೋಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಒಂದು ಇಡಿಯಮ್ಸ್ ನಾವು ತೆಗೆದುಕೊಳ್ತಕ್ಕಂಥದ್ದು ಹಾರ್ಡ್ ನಟ್ ಟು ಕ್ರ್ಯಾಕ್. ಓಕೆ, ತುಂಬ ಸಲ ಬಂದಿದೆ ಇದು. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಕ್ವೆಶನ್. ಹಾರ್ಡ್ ನಟ್ ಟು ಕ್ರ್ಯಾಕ್ ಏನಿದ್ರ ಮೀನಿಂಗ್? ಅ ಡಿಫಿಕಲ್ಟ್ ಪ್ರಾಬ್ಲಮ್ ಟು ಸಾಲ್ವ್ ಆರ್ ಅ ಪರ್ಸನ್ ಹೂ ಈಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ಅಂದರೆ ಅತ್ಯಂತ ಕಷ್ಟಕರ ಅನ್ನುವ ಒಂದು ಸೂಚನೆಯನ್ನು ಕೊಡ್ತದೆ ಇದು. ಕಷ್ಟಕರ ಅತ್ಯಂತ ಕಷ್ಟಕರ. ಸೊ ನೋಡಿ, ಹಾರ್ಡ್ ನಟ್ ಟು ಕ್ರ್ಯಾಕ್. ಯೂಶುವಲಿ ನಟ್ ಹೆಂಗಿರ್ತದ? ವಾಲ್ನಟ್ ಗೊತ್ತಲ್ಲ, ವಾಲ್ನಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದು ತುಂಬಾನೇ ಹಾರ್ಡ್ ಆಗಿರ್ತಕ್ಕಂಥದ್ದು. ಅದನ್ನೇನಾದ್ರು ಕ್ರ್ಯಾಕ್ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಎಫರ್ಟ್ ಹಾಕಬೇಕು, ತುಂಬಾ ಕಷ್ಟ ಅಲ್ಲ. ಸೊ ಅದಕ್ಕೋಸ್ಕರ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದ್ರೆ ಡಿಫಿಕಲ್ಟಿ ಅಂತ ನೀವು ನೆನಪಿಟ್ಕೋಬೇಕು ವರ್ಡ್. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ, ಕ್ಲಿಯರ್ ಆಗ್ತದೆ ನೋಡಿ ನಿಮಗೆ. ಸಾಲ್ವಿಂಗ್ ದ ಅಡ್ವಾನ್ಸ್ಡ್ ಜಾಮೆಟ್ರಿ ಕ್ವಶನ್ಸ್ ಇನ್ ದ ಟೈರ್ 2 ಎಕ್ಸಾಮ್ ಈಸ್ ಅ ಹಾರ್ಡ್ ನಟ್ ಟು ಕ್ರ್ಯಾಕ್. ಅಥವಾ ಸಾಲ್ವಿಂಗ್ ದ advanced mental ability questions in the KEA exam is a hard nut to crack. ಅಂದ್ರೆ KEA ಎಕ್ಸಾಮ್ ಅಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಇಟ್ಸ್ ಲೈಕ್ ಅ ಹಾರ್ಡ್ ನಟ್ ಟು ಕ್ರ್ಯಾಕ್. ಅಂದ್ರೆ ಅತ್ಯಂತ ಕಷ್ಟ ಅನಿಸ್ತದ ಅನ್ನೋ ಒಂದು ಸೂಚನೆಯನ್ನು ಕೊಡ್ತದೆ. ಡಿಫಿಕಲ್ಟ್ ಪ್ರಾಬ್ಲಮ್ ಟು ಸಾಲ್ವ್. ಸೊ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸ್ವಲ್ಪ ಆ ಕೊಟ್ಟಿರ್ತಕ್ಕಂಥ ಇಡಿಯಮ್ ಅನ್ನ ಗಮನಿಸ್ತಾ ಹೋದ್ರೆ ಕ್ಲಿಯರ್ ಆಗ್ತದೆ. ಕ್ರ್ಯಾಕ್ ಅಂದ್ರೆ ಏನು? ಅದನ್ನ ಒಡೆಯೋದು ಅಥವಾ ಸ್ಪ್ಲಿಟ್ ಮಾಡೋದು, ಆ ಥರ ಅರ್ಥ ಮಾಡ್ಕೊಳ್ಳಿ. ನಟ್ ಗೊತ್ತಲ್ಲ, ವಾಲ್ನಟ್ ಸ್ಕ್ರೀನ್ ಮೇಲೆ ಕಾಣಿಸ್ತದಲ್ಲ, ಇದನ್ನ ಕ್ರ್ಯಾಕ್ ಮಾಡ್ಬೇಕಾಗಿತ್ತಂದ್ರೆ, ಅದನ್ನ ಸ್ಪ್ಲಿಟ್ ಮಾಡ್ಬೇಕಾಗಿತ್ತಂದ್ರೆ ವಿ ಹ್ಯಾವ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್. ಸೊ ಅಂದ್ರೆ ನಾವಿಲ್ಲಿ ಪ್ರಯತ್ನ ಮಾಡಬೇಕು. ಇದು ತುಂಬಾನೇ ಡಿಫಿಕಲ್ಟ್ ಆಗಿದೆ ಅನ್ನೋ ಅರ್ಥವನ್ನು ಕೊಡ್ತದೆ ಅಲ್ವಾ? ಸೊ ಅದೇ ಮೀನಿಂಗ್ ಇದು. ಸೊ ಮೀನಿಂಗ್ ನೆನಪಿಟ್ಕೊಳ್ಳಿ. ಈ ಒಂದು ಕೀ ಎಕ್ಸಾಂಪಲ್ ಅನ್ನು ನೆನಪಿಟ್ಕೊಂಡ್ರೆ ಸೊ ಸಿಂಪಲ್ ಆಗಿ ನೀವು ಎಕ್ಸಾಂಪಲ್ ಬಂದ್ರೆ ಆನ್ಸರ್ ಮಾಡ್ಬೋದು, ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಬಂದ್ರೆ. ಸರಿನಾ? ನೆಕ್ಸ್ಟ್, ಅ ಬೋಲ್ಟ್ ಫ್ರಮ್ ದ ಬ್ಲೂ. ಫಸ್ಟ್ ಇದ್ರದ್ದು ಮೀನಿಂಗ್ ಹೇಳ್ತಾ ಹೋಗ್ತೀನಿ, ನಿಮಗೆ ಈಸಿಲಿಯಾಗಿ ಅರ್ಥ ಆಗ್ತದೆ. ಸೊ ಲೈಟ್ನಿಂಗ್ ಬೋಲ್ಟ್ ಅಂದ್ರೆ ಏನು? ಈ ಗುಡುಗು ಸಿಡಿಲು ಅಂತಾರಲ್ಲ ಆ ಥರ. ಗುಡುಗು ಸಿಡಿಲು, ಬೋಲ್ಟ್ ಅಂತ, ಲೈಟ್ನಿಂಗ್ ಬೋಲ್ಟ್ ಅಂತ ಬಂದ್ರೆ ಸೊ ಈ ಪದವನ್ನು ನೆನಪಿಟ್ಕೊಂಡ್ಬಿಡಿ ನೀವು. ಲೆಟ್ ಮಿ ರೈಟ್ ಇಟ್ ಡೌನ್. ಲೈಟ್ನಿಂಗ್ ಬೋಲ್ಟ್ ಯಾವಾಗ ಆಗ್ತದ? ಗುಡುಗು ಸಿಡಿಲು ಮಳೆ ಬರ್ಬೇಕಂತ ಸಮಯದಲ್ಲಿ ಆಗ್ತಕ್ಕಂಥದ್ದು. ಬಟ್ ನಿಮಗೇನಾದ್ರೂ ಬ್ಲೂ ಸ್ಕೈ ಅಂದ್ರೆ ನೀಲಿಯಾದ ಆಕಾಶ ಇದ್ದಾಗ ಇದೇನಾದ್ರೂ ಆಗ್ತದನ? ನೀಲಿ ಆಕಾಶ ಇದ್ದಾಗ ಯೂಶುವಲ್ ಆಗಿ ನಿಮಗೆ ಗುಡುಗು ಸಿಡ್ಲಿಕ್ಕೆ ಕಾಣ್ತದನ? ನೋ, ಡೆಫಿನೆಟ್ಲಿ ನಾಟ್. ನೀಲಿ ಆಕಾಶ ಅಂದ್ರೆ ತೆಳುವಾದ ಆಕಾಶ ಇದ್ದಂಥ ಸಮಯದಲ್ಲಿ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಡುಲು ಸಿಡಿಲು ಕಾಣಲ್ಲ. ಇನ್ ಕೇಸ್ ಕಂಡ್ರೆ ಏನದು? ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಮೂಡನೇ ಇರಲಿಲ್ಲ, ಆಟೋಮೆಟಿಕ್ ಆಗಿ ಮಳೆ ಬಂದ್ಬಿಡ್ತು. ತೆಳುವಾದ ನೀಲಿ ಆಕಾಶ ಇತ್ತು, ಆಟೋಮೆಟಿಕ್ ಆಗಿ ಮಳೆ ಬಂತು ಅಂತೀವಲ್ಲ, ಸೊ ಅದೇ ಇದು. ಸಮಥಿಂಗ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಆರ್ ಸರ್ಪ್ರೈಸಿಂಗ್. ನಾವು ಅನ್ಕೊಂಡೇ ಇರಲಿಲ್ಲ ಹಿಂಗಾಗ್ತದ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ ಬಂದ್ಬಿಡ್ತಪ್ಪ. ಅ ಬೋಲ್ಟ್ ಫ್ರಮ್ ದ ಬ್ಲೂ, ನೀಲಿ ಆಕಾಶ. ಯಾವಾಗ? ಥಂಡರಿಂಗ್ ಸಮಯದಲ್ಲಿ ಅಥವಾ ಗುಡುಗು ಸಿಡಿಲಿನ ಸಮಯದಲ್ಲಿ. ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್, ಹಿಂಗ ಆಗಕ್ಕೆ ಸಾಧ್ಯನೇ ಇಲ್ಲ. ನೀಲಿ ಆಕಾಶ ಇದ್ರೆ ಬರದೇ ಇಲ್ಲ ಮಳೆ. ಸೊ ಅರ್ಥ ಮಾಡ್ಕೊಳ್ಳಿ ಈ ತರ. ಸೊ ಎಕ್ಸಾಂಪಲ್ ಒಂದು ಕೊಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು. ದ ನ್ಯೂಸ್ ಆಫ್ ಎನ್ ಅ ಸಡನ್ ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್ ಕೇಮ್ ಆಸ್ ಅ ಬೋಲ್ಡ್ ಫ್ರಮ್ ದ ಬ್ಲೂ ಟು ದ ಅಸ್ಪರೆಂಟ್ಸ್. ಸೊ ಈ ವಿದ್ಯಾರ್ಥಿಗಳಿಗೆ ಅಂದ್ರೆ ಸ್ಪರ್ಧಾರ್ಥಿಗಳಿಗೆ ಏನಾಯ್ತಂದ್ರೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋ ಸುದ್ದಿಯನ್ನ ಕೇಳಿ ಅ ಬೋಲ್ಡ್ ಫ್ರಮ್ ದ ಬ್ಲೂ, ಅನ್ಎಕ್ಸ್ಪೆಕ್ಟೆಡ್, ಸರ್ಪ್ರೈಸ್ ಆಗಿಬಿಟ್ರು ಅವರು. ಅ ನ್ಯೂಸ್ ಆಫ್ ಅ ಸಡನ್ ಎಕ್ಸಾಮ್ ಪೋಸ್ಟ್ಪೋನ್ಮೆಂಟ್ ಕೇಮ್ ಆಸ್ ಅ ಬೋಲ್ಡ್ ಫ್ರಮ್ ದ ಬ್ಲೂ. ಸೊ ಒಂದು ವರ್ಡ್ ನೆನಪಿಟ್ಕೊಳ್ಳಿ, ಸರ್ಪ್ರೈಸ್. ಸರ್ಪ್ರೈಸ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾವಾಗ? ಅ ಬೋಲ್ಡ್ ಫ್ರಮ್ ದ ಬ್ಲೂ. ಸೊ ಬ್ಲೂ ಅಂದ್ರೆ ನೀವು ನೀಲಿ ಅಂತ ನೆನ್ಪಿಟ್ಕೋಬಾರ್ದು, ನೀಲಿ ಆಕಾಶ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಆವಾಗ ನಿಮಗೆ ಈಸಿಲಿಯಾಗಿ ಈ ಒಂದು ಇಡಿಯಮ್ ಏನಾದರೂ ಬಂದ್ರೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್, ಇಲ್ಲಿ ಮೂರನೇ ಇಡಿಯಮ್ ಏನು ಕೊಟ್ಟಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್. SSC CGL ಅಲ್ಲಿ ಬಂದಿರೋದು ಸ್ನೇಹಿತರೆ. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್. ಬರ್ನ್ ದ ಮಿಡ್ ನೈಟ್ ಆಯಿಲ್. ಬರ್ನ್ ದ ಮಿಡ್ ನೈಟ್ ಆಯಿಲ್. ಸೊ ಈ ಇಡಿಯಮ್ ಅನ್ನ ನಾವು ಇದು ಮಾಡ್ತಾ ಹೋಗೋಣ, ಡೈಸೆಫರ್ ಮಾಡ್ತಾ ಹೋಗೋಣ, ಅಂದ್ರೆ ಸ್ಪ್ಲಿಟ್ ಮಾಡ್ತಾ ಹೋಗೋಣ. ಸೊ ಬೆಟರ್ ಆಗಿ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಮಿಡ್ ನೈಟ್ ಅಂದ್ರೆ ಏನು? ರಾತ್ರಿ. ಆಯಿಲ್ ಅಂದ್ರೆ ಏನು? ಎಣ್ಣೆ ಬಳಸ್ತೀವಲ್ಲ, ಎಣ್ಣೆ. ಸೊ ನಾವು ಚಿಕ್ಕವರಿದ್ದಾಗೆಲ್ಲ 90s ಕಿಡ್ಸ್ಗೆ ಗೊತ್ತಿದ್ದು, ನಮಗೆ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ರಾತ್ರಿ 7 ಗಂಟೆ 8 ಗಂಟೆ ಸುಮಾರಿಗೆ ಲೈಟ್ ಹೋಗ್ಬಿಡ್ತಾ ಇತ್ತು, ಪವರೇ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತಾ ಇದ್ವಿ ನಾವು? ದೀಪವನ್ನ ಹಚ್ಕೊಂಡ್ಬಿಟ್ಟು ಓದ್ತಾ ಇದ್ವಿ. ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದ್ರೆ ಬರ್ನ್ ಅಂದ್ರೆ ಸುಡೋದು, ರಾತ್ರಿ ಆಯಿಲ್ ಅನ್ನ ಸುಡೋದು ಅಂತ ಅರ್ಥ. ಏನಂಗಂದ್ರೆ ಮೀನಿಂಗ್ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ಇವಾಗ ಕ್ಲಿಯರ್ ಆಗ್ತದೆ.
ಟು ವರ್ಕ್ ಆರ್ ಸ್ಟಡಿ ಲೇಟ್ ಇನ್ ಟು ದ ನೈಟ್. ತಡವಾಗಿ ಅಂದ್ರೆ ತಡರಾತ್ರಿ ಸ್ಟಡಿ ಮಾಡೋದು ಅಂತ ಅರ್ಥ ಬರ್ತದೆ. ತಡರಾತ್ರಿ ಸ್ಟಡಿ ಮಾಡೋದು, ವಿದ್ಯಾಭ್ಯಾಸ ಮಾಡೋದು. ಇವಾಗೆಲ್ಲ ಲೈಟ್ ಇದಾವ, ನಾವು ಓದ್ಕೋತೀವಿ. ಬಟ್ ಮುಂಚೆ ಏನಾಗ್ತಾ ಇತ್ತು? ಮುಂಚೆ ನಾವು ಲ್ಯಾಂಪ್ ಅನ್ನ ಇಟ್ಕೊಂಡು ಓದ್ಬೇಕಾಗಿತ್ತು, ದೀಪವನ್ನ. ದೀಪಕ್ಕೆ ಏನ್ ಬಳಸ್ತಾ ಇದ್ವಿ? ಆಯಿಲ್ ಅನ್ನ ಬಳಸ್ತಾ ಇದ್ವಿ. ಯಾವಾಗ ಓದ್ತಾ ಇದ್ವಿ? ಮಿಡ್ ನೈಟ್ ಅಲ್ಲಿ. ಹೆಂಗೆ? ಅದನ್ನ ಸುಟ್ಬಿಟ್ಟು, ಎಣ್ಣೆನ ಸುಟ್ಬಿಟ್ಟು. ಅಂದ್ರೆ ಟು ವರ್ಕ್ ಆರ್ ಟು ಸ್ಟಡಿ ಲೇಟ್ ಇನ್ ಟು ದ ನೈಟ್. ಎಕ್ಸಾಂಪಲ್ ನೋಡಿ ಇಲ್ಲಿ, ಟು ಸೆಕ್ಯೂರ್ ಅ ಟಾಪ್ ರ್ಯಾಂಕ್ ಇನ್ KEA 708 ಎಕ್ಸಾಮ್ ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಬರ್ನ್ ದ ಮಿಡ್ ನೈಟ್ ಆಯಿಲ್. ನೀವು ಟಾಪ್ ರ್ಯಾಂಕ್ ಬರಬೇಕಾಗಿತ್ತಂದ್ರೆ KEA 708 ಎಕ್ಸಾಮ್ ಅಲ್ಲಿ ಯು ಮಸ್ಟ್ ಬಿ ಪ್ರಿಪೇರ್ಡ್ ಟು ಬರ್ನ್ ದ ಮಿಡ್ ನೈಟ್ ಆಯಿಲ್. ಅಂದ್ರೆ ರಾತ್ರಿ ಕೂತು ಓದ್ಬೇಕಂತ ಅರ್ಥ. ನೀವು ರಾತ್ರಿ ಕೂತು ದೀಪದ ಎಣ್ಣೆ ಸುಡ್ಬೇಕಂತ ಅರ್ಥ. ಅರ್ಥ ಆಗ್ತಿದೆಯಲ್ಲ? ಸೊ ನೆನ್ಪಿಟ್ಕೊಳ್ಳಿ, ಮಿಡ್ ನೈಟ್ ಆಯಿಲ್ ಅಂತ ಬಂದಾಗ ಟು ವರ್ಕ್ ಹಾರ್ಡ್ ಆರ್ ಸ್ಟಡಿ ಲೇಟ್ ಇನ್ ಟು ದ ನೈಟ್ ಅಂತ ಬರಬೇಕು ನಿಮ್ಮ ಮೈಂಡ್ ಅಲ್ಲಿ ಆಟೋಮೆಟಿಕ್ ಆಗಿ. ಸರಿನಾ? ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ತಡರಾತ್ರಿಯವರೆಗೆ ಕಷ್ಟಪಟ್ಟು ಓದು ಅಥವಾ ಕೆಲಸವನ್ನು ಮಾಡು ಅಥವಾ ಹಗಲಿರುಳು ಶ್ರಮಿಸು ಅನ್ನುವ ಅರ್ಥವನ್ನು ಈ ಒಂದು ಇಡಿಯಂ ನಿಮಗೆ ಕೊಡುತ್ತದೆ. ಮುಂದಿನ ಒಂದು ಇಡಿಯಂಗೆ ಹೋಗೋಣ. ಒನ್ಸ್ ಇನ್ ಅ ಬ್ಲೂ ಮೂನ್. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಬಂದೋಗಿದೆ ಇದು. ಓಕೆ, ನಮ್ಮ KPSC ಅವರಾಗಿರ್ಬೋದು, KE ಆಗಿರ್ಬೋದು, SSC CGL ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ಕಡೆ ಬಂದು ಹೋಗ್ಬಿಟ್ಟಿದೆ ಇದು. ತುಂಬಾನೇ ಸಿಂಪಲ್, ಹಾಗೆ ಬಂದ್ ಕೂಡ ಹೋಗಿದೆ. ಏನಿದು ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ವೆರಿ ರೇರ್ಲಿ, ಆಲ್ಮೋಸ್ಟ್ ನೆವರ್ ಅಂದ್ರೆ ಯಾವಾಗಾದ್ರೂ ಒಮ್ಮೆ. ಓಕೆ, ಯಾವಾಗಾದ್ರೂ ಒಮ್ಮೆ. ಸೊ ಇದು ಬಂತಂದ್ರೆ ಒನ್ಸ್ ಇನ್ ಅ ಬ್ಲೂ ಮೂನ್. ಒನ್ಸ್ ಇನ್ ಅ ಬ್ಲೂ ಮೂನ್. ಎಕ್ಸಾಂಪಲ್ ನೋಡಿ, he visit his hometown once in a blue moon because of his hectic schedule. ಅಂದ್ರೆ ಅವ್ನು ಯಾವಾಗ್ಲೂ ವರ್ಕಲ್ಲಿ ಬ್ಯುಸಿ ಆಗಿರ್ತಾನ, ಹಾಗಾಗಿ ಅವ್ನು ಯಾವಾಗ್ಲೂ ಒಮ್ಮೆ ಅವ್ನ ಮನೆಗೆ ಬಂದು ಹೋಗ್ತಾನ. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್. ಅರ್ಥ ಆಗ್ತಿದೆಯಲ್ಲ? ಆ ಥರ. ಇವಾಗ ಕ್ರಿಕೆಟ್ ಅಂತ ತೆಗೆದುಕೊಳ್ಳಿ. ಯಾರೋ ಬೌಲರ್ನು, ಓಕೆ, ಯಾವುದೇ ಒಬ್ಬ ಬೌಲರ್ ಸಪೋಸ್ ಸಡನ್ ಆಗಿ ಹ್ಯಾಟ್ರಿಕ್ ತೆಗೆದುಕೊಂಡ್ಬಿಟ್ಟಪ್ಪ, 3 ವಿಕೆಟ್ಸ್ ತೆಗೆದುಕೊಂಡ್ಬಿಟ್ಟ. ಅವಾಗ ಏನಾಯ್ತದು? ದಟ್ಸ್ ಅ ಒನ್ಸ್ ಇನ್ ಅ ಬ್ಲೂ ಮೂನ್. ಎವ್ರಿ ಟೈಮ್ 3 ವಿಕೆಟ್ಸ್ ತೆಗೆದುಕೊಳ್ಳೋಕ್ಕಾಗುತ್ತಾ ಬೌಲರ್ಸ್ಗೆ? ನೋ, ರೇರ್ಲಿ, ವೆರಿ ರೇರ್ಲಿ ಆಗ್ತಕ್ಕಂಥ ಘಟನೆಗಳು ಇದು. ವೆರಿ ರೇರ್ಲಿ ಅಂತ ಬಂದಾಗ ಒನ್ಸ್ ಇನ್ ಅ ಬ್ಲೂ ಮೂನ್. ವೆರಿ ರೇರ್ಲಿ ಆರ್ ಆಲ್ಮೋಸ್ಟ್ ನೆವರ್. ಸರಿನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಅಟ್ ದ 11th hour. ಅಟ್ ದ 11th hour. ಓಕೆ, 11th ಆದ್ರೂ ಓದಿ, 11th ಆದ್ರೂ ಓದಿ, ದಟ್ಸ್ ಅಪ್ ಟು ಯು. ಸೊ ಇದ್ರ ಮೀನಿಂಗ್ ಏನಂದ್ರೆ ಅಟ್ ದ ವೆರಿ ಲಾಸ್ಟ್ ಮೂಮೆಂಟ್. ಅಂದ್ರೆ ಇನ್ನೇನು ಆಗ್ಬೇಕಾಗಿರುತ್ತೆ ಅಂದ್ರೆ ಕೆಲಸ ಮುಗಿಬೇಕಾಗಿರುತ್ತೆ, ಬಟ್ ನಾವು ಮಾಡಿರಂಗಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ನೀವು ಎಕ್ಸಾಮ್ ಬರಿತಾ ಇದ್ದೀರಾ. ಸಪೋಸ್ ನೀವು ನಾಳೆ KEA 708 ಎಕ್ಸಾಮ್ ಅನ್ನ ಬರಿತಾ ಇದ್ದೀರಾ, ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಿದ್ದೀರಾ. ಸಪೋಸ್ ನಿಮ್ಮ ಎಕ್ಸಾಮ್ 12 ಗಂಟೆಗೆ ಮುಗಿತಾ ಇತ್ತು, ಆದ್ರೆ ನೀವು 11:45 ಆದ್ರೂ ಸ್ಟಿಲ್ ನಿಮ್ಮ ಎಕ್ಸಾಮ್ ಮುಗಿದಿಲ್ಲ, ಇನ್ನೂ ಬರಿತಾನೆ ಇದ್ದೀರಾ, ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ರೆ ಏನದರ ಅರ್ಥ? ಕೊನೆಯ ಕ್ಷಣದಲ್ಲಿಯವರೆಗೂ ಕೂಡ ನೀವು ಬರಿತಾ ಇದ್ದೀರಾ ಪೇಪರ. ಕೊನೆಯ ಕ್ಷಣದಲ್ಲಿ, ಕೆಲಸ ಮುಗಿಯುವ ಅಥವಾ ಸಮಯ ಮುಗಿಯುವ ಅಂತಿಮ ಹಂತದಲ್ಲಿ ಅನ್ನುವ ಅರ್ಥವನ್ನ ನಾವು ಅಟ್ ದ 11th hour ಅಂತ ನೋಡ್ತೀವಿ. ಯಾಕಪ್ಪ ಅಂದ್ರೆ ನೀವು ಒಂದು ಕಂಪ್ಲೀಟ್ ಒಂದು ಗಡಿಯಾರ ತೆಗೆದುಕೊಂಡಾಗ ಅಲ್ಲಿ ಎಷ್ಟು ಇರ್ತದೆ ಗಂಟೆ? 12 ಗಂಟೆ ಇರ್ತದೆ. ಸೊ 11 ಗಂಟೆ ತನಕ ಮಾಡಿ, ಅಂದ್ರೆ 11 ಗಂಟೆ ತನಕ ಆದ್ರೂ ನಿಮ್ ಕೆಲಸ ಆಗಿಲ್ಲ, ಇನ್ನೇನು ಮುಗೀತದ? 12 ಗಂಟೆಗೆ ಎಂಡ್ ಆಗ್ತದ ಕ್ಲಾಕ್, ಬಟ್ ಸ್ಟಿಲ್ ಯು ಆರ್ ಡೂಯಿಂಗ್ ದಟ್, ಸ್ಟಿಲ್ ದ ಪ್ರೊಸೆಸ್ ಇಸ್ ಗೋಯಿಂಗ್ ಆನ್. 12 ಗಂಟೆಗೆ ಮುಗಿಬೇಕಾಗಿತ್ತು, ನೀವು ಇನ್ನೂ ಮುಗಿಸಿಲ್ಲ, ಇನ್ನೂ ಮಾಡ್ತಾನೆ ಇದ್ದೀರಾ. ಸೊ ಅದಕ್ಕೆ ನಾವು ಅಟ್ ದ ವೆರಿ ಲಾಸ್ಟ್ ಮೂಮೆಂಟ್, ಕನ್ನಡದಲ್ಲಿ ಕೊನೆಯ ಹಂತ ಅಂತ ನೆನ್ಪಿಟ್ಕೊಳ್ಳಿ. ಕೊನೆಯ ಹಂತ. ಸಪೋಸ್ ನಿಮಗೆ ಈ ಮೀನಿಂಗ್ ನೆನಪಾಗ್ಲಿಲ್ಲ ಅಂದ್ರೆ, ಇದೇನು ಗಡಿಯಾರದ ಎಕ್ಸಾಂಪಲ್ ಕೊಟ್ಟನಲ್ಲ, ಅದು ಅಲ್ಲಿ 12 ಗಂಟೆ ತನಕ ಅಷ್ಟೇ ಇರ್ತದೆ ನಮಗೆ, ರೈಟ್? 12 ಗಂಟೆ ಆದ್ಮೇಲೆ ಮತ್ತೆ ನಮಗೆ 1, 2, 3 ಈ ತರ ಬರ್ತದೆ. 11 ಗಂಟೆ ತನಕ ಆದ್ರೂ ನಮ್ ಕೆಲಸ ಮುಗ್ದಿರಂಗಿಲ್ಲ, ಅದಕ್ಕೆ ಅಟ್ ದ 11th hour ಅಂತ ಕೊಟ್ಟಿದ್ದಾರೆ. 11 ಗಂಟೆ ಆದ್ರೂ ಮುಗ್ದಿರಲ್ಲ, 12 ಗಂಟೆಗೆ ಎಂಡ್ ಆಗ್ಬೇಕಾಗಿದೆ, ನಮ್ ಕೆಲಸ ಮುಗ್ದಿಲ್ಲ, ಇನ್ನೂ ಮಾಡ್ತಾ ಇದೀವಿ ನಾವು. ಅರ್ಥ ಆಗ್ತಿದಿಲ್ಲ? ಕೊನೆಯ ಕ್ಷಣದಲ್ಲಿ. ಸೊ ಎಕ್ಸಾಂಪಲ್ ಇದೆ ನೋಡಿ, ಡೋಂಟ್ ಲೀವ್ ಯುವರ್ ರಿವಿಷನ್ ಫಾರ್ ದ 11th hour, ಸ್ಟಾರ್ಟ್ ಅರ್ಲಿ ಟು ಅವಾಯ್ಡ್ ದ ಸ್ಟ್ರೆಸ್. ಸೊ ಇದು ನಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರನೇ ಇದೆ ನೋಡಿ. ಡೋಂಟ್ ಲೀವ್ ಯುವರ್ ರಿವಿಷನ್. ಸೊ ನಿಮ್ಮ ರಿವಿಷನ್ ಮಾಡೋದನ್ನ ನೀವು ಕೊನೆಯ ಹಂತ ತನಕ ತಗೊಂಡು ಹೋಗಬೇಡಿ, ಮೊದಲೇ ಸ್ಟಾರ್ಟ್ ಮಾಡ್ಕೊಂಬಿಡಿ, ಅಂದ್ರೆ ಬೆಸ್ಟ್ ಆಗ್ತದೆ. ನಾನು ಓದ್ತೀನಿ ಅಂತ ಕೊನೆಯ ಹಂತ ತನಕ ಹೋಗ್ಬಿಟ್ಟು ಆಮೇಲೆ ಯಪ್ಪ ಸಿಲೆಬಸ್ ಇಷ್ಟೊಂದು ಉಳಿದಿದೆಯಲ್ಲ, ಓಕೆ, ದಟ್ಸ್ ನಾಟ್ ಎ ಗುಡ್ ಹ್ಯಾಬಿಟ್ ಅಟ್ ಆಲ್. ವಿ ಹ್ಯಾವ್ ಟು ಸ್ಟಾರ್ಟ್ ಅರ್ಲಿ ಟು ಅವಾಯ್ಡ್ ದ ಸ್ಟ್ರೆಸ್. ಸೊ ಗೊತ್ತಾಯ್ತಲ್ಲ? ಅಟ್ ವೆರಿ ಲಾಸ್ಟ್ ಮೂಮೆಂಟ್ ಅನ್ನೋ ಅರ್ಥವನ್ನ 11th hour ಕೊಡ್ತದೆ, 11 ಗಂಟೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ. ಬೀಟ್ ಅರೌಂಡ್ ದ ಬುಷ್. ಸೂಪರ್ ಇಂಪಾರ್ಟೆಂಟ್. ಒನ್ಸ್ ಇನ್ ಅ ಬ್ಲೂ ಮೂನ್ ಹಂಗಿದೆಯಲ್ಲ, ಇದು ಕೂಡ ಹಂಗೆ. ಐಲ್ ಪುಟ್ ಸ್ಟಾರ್ ಮಾರ್ಕ್ ಅಂಡ್ ಐಲ್ ಪುಟ್ ಆಸ್ ಎ ಸಿ ಫಾರ್ ಕಂಪಲ್ಸರಿ. ಇದು ಗೊತ್ತಿರಲೇಬೇಕು ಅನ್ನುವ ಅರ್ಥವನ್ನ ನೀವು ಮಾಡ್ಕೋಬೇಕು. ಏನಿದು ಬೀಟ್ ಅರೌಂಡ್ ದ ಬುಷ್ ಅಂದ್ರೆ? ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಟಾಪಿಕ್ ಆರ್ ನಾಟ್ ಸ್ಪೀಕಿಂಗ್ ಡೈರೆಕ್ಟ್ಲಿ. ಸೊ ಏನ್ ಹೇಳ್ಬೇಕಾಗಿರುತ್ತಲ್ಲ ಅದನ್ನ ಹೇಳಲ್ಲ. ಇಟ್ ಇಸ್ ನಾಟ್ ಲೈಕ್ ಅಪ್ ಟು ದ ಪಾಯಿಂಟ್ ಹೇಳಲ್ಲ ಅವರು, ಸುಮ್ಮನೆ ಸುತ್ತಿ ಬಳಸಿ. ಸಪೋಸ್ ಇವಾಗ ಒಬ್ಬ ಹುಡುಗ ಇದನ್ನ ಅನ್ಕೊಳ್ಳಿ, ಓಕೆ,
ಸೊ ಇವನು ನಿನ್ನೆ ಸ್ಕೂಲಿಗೆ ಬಂದಿರಲ್ಲ, ಸೊ ಅದಕ್ಕೋಸ್ಕರ ಟೀಚರ್ ಕೇಳ್ತಾರೆ, ಯಾಕಪ್ಪ ನೀನು ಸ್ಕೂಲಿಗೆ ಬಂದಿಲ್ಲ. ಅವಾಗ ಅವನು ರೀಸನ್ ಹೇಳ್ಬೇಕಲ್ಲ, ಸರ್ ನಾನು ನಿನ್ನೆ ಅಲ್ಲಿ ಹೋಗಿದ್ದೆ, ಅಲ್ಲಿಂದ ಬರಬೇಕಾದ್ರೆ ಬಸ್ ಪಂಚರ್ ಆಯಿತು, ಆಮೇಲೆ ಬಸ್ ಪಂಚರ್ ಆದ ತಕ್ಷಣ ರಿಪೇರಿ ಮಾಡಿಸ್ಕೊಂಡು ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ, ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಯಾರೋ ಒಬ್ರು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ರು, ಅವ್ರು ನೋಡ್ಕೊಂಡ್ ಬರೋದು ಲೇಟ್ ಆಯಿತು. ಲೈಕ್ ಅವ್ರು ಕೇಳಿದ್ರೇನು, ಯಾಕೆ ಬಂದಿಲ್ಲಪ್ಪ ನೀನು. ಈ ಸಪೋಸ್ ಟು ಗಿವ್ ಓನ್ಲಿ ಒನ್ ಲೈನ್ ಆನ್ಸರ್, ರೈಟ್, ನಾ ಹಿಂಗಾಗಿದೆ ಬಂದಿಲ್ಲ. ಅವನು ಹಂಗೆ ಹೇಳಿದ್ರೆ ನಾನು ಬಡಿತಾರೋ ಏನೋ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾನೆ, ಸುತ್ತಾಕೊಂಡು ಬಂದಿರ್ತಾನೆ. ಸೊ ಅದನ್ನ ಏನಂತ ಕರೀತಾರೆ, ಬೀಟ್ ಅರೌಂಡ್ ದ ಬುಷ್ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಟಾಪಿಕ್ ಆರ್ ನಾಟ್ ಸ್ಪೀಕಿಂಗ್ ಡೈರೆಕ್ಟ್ಲಿ. ಸರಿನಾ, ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ಇದನ್ನ ಮರಿಬಾರ್ದು ನೀವು. ಸರಿನಾ, ಸೊ ಎಕ್ಸಾಂಪಲ್ ನೋಡಿ ಇನ್ನೂ ಕ್ಲಿಯರ್ ಆಗ್ತದೆ. ಸ್ಟಾಪ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂಡ್ ಟೆಲ್ ಮಿ ಎಕ್ಸಾಕ್ಟ್ಲಿ ವೈ ಯು ಹ್ಯಾವ್ ಮಿಸ್ಡ್ ದ ಮಾಕ್ ಟೆಸ್ಟ್. ವೈ ಯು ಮಿಸ್ಡ್ ದ ಮಾಕ್ ಟೆಸ್ಟ್, ರೈಟ್, ವೈ ಯು ಮಿಸ್ಡ್ ದ ಮಾಕ್ ಟೆಸ್ಟ್. ನೋಡು, ಸುತ್ತಾಕೊಂಡು ಹೇಳಕ್ ಹೋಗ್ಬೇಡ ನನಗೆ, ಮಾಕ್ ಟೆಸ್ಟ್ ಯಾಕೆ ಬರ್ದಿಲ್ಲ ಅಂತ ನೀನು ಡೈರೆಕ್ಟ್ ಆಗಿ ಹೇಳ್ಬಿಡು. ಸ್ಟಾಪ್ ಬೀಟಿಂಗ್ ಅರೌಂಡ್ ದ ಬುಷ್. ಅರ್ಥ ಆಗ್ತಿದಿಲ್ಲ. ಸೊ ಈ ತರ ಬೀಟ್ ಅರೌಂಡ್ ದ ಬುಷ್ ಅಂಡ್ ಒನ್ಸ್ ಇನ್ ಅ ಬ್ಲೂ ಮೂನ್, ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ವಿಚ್ ಆರ್ ರಿಪೀಟೆಡ್ಲಿ ಆಸ್ಕಿಂಗ್ ಇನ್ ಅವರ್ ಎಕ್ಸಾಮ್. ನೆಕ್ಸ್ಟ್ ಮುಂದಿನ ಎಕ್ಸಾಂಪಲ್ ಸ್ನೇಹಿತರೆ, ಬಿಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೀವ್ ಅಥವಾ ಹಿ ಕ್ಯಾನ್ ಚೀವ್. ಏನಂದ್ರೆ ಟು ಟೇಕ್ ಆನ್ ಅ ಟಾಸ್ಕ್ ದಟ್ ಈಸ್ ವೇ ಟೂ ಬಿಗ್ ಆರ್ ಟೂ ಡಿಫಿಕಲ್ಟ್. ಅಂದ್ರೆ ಇನ್ನೊಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಮೋರ್ ದ್ಯಾನ್ ದೇರ್ ಎಬಿಲಿಟಿ. ಓಕೆ, ಒಬ್ಬ ಮನುಷ್ಯನಿಗೆ ಇಷ್ಟೇ ಸಾಧ್ಯ ಆಗ್ತದ ಅಂತಿರ್ತದ, ಅದಕ್ಕಿಂತ ಜಾಸ್ತಿ ಅವ್ರಿಗೆ ಆಗಲ್ಲ. ಮೋರ್ ದ್ಯಾನ್ ದೇರ್ ಎಬಿಲಿಟಿ, ಅದನ್ನ ಮೀರಿ ಅಂದ್ರೆ ಶಕ್ತಿ ಮೀರಿ ಪ್ರಯತ್ನ ಅಂತ ಹೇಳ್ತಾರಲ್ಲ, ಆ ತರ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬೈ ಟ್ರೈಂಗ್ ಟು ಅ ಮಾಸ್ಟರ್ ಆಫ್ 5 ಲ್ಯಾಂಗ್ವೇಜಸ್ ವೈಲ್ ಪ್ರಿಪೇರಿಂಗ್ ಫಾರ್ CGL ಹಿ ಬಿಟ್ ಆಫ್ ಮೋರ್ ದ್ಯಾನ್ ಹಿ ಕುಡ್ ಚೀವ್. ಸೊ ಅವನಿಗೇನಿದೆಯಲ್ಲ ಶಕ್ತಿ, ಎಬಿಲಿಟಿ, ಅದನ್ನ ದಾಟಿ ಅದನ್ನ ದಾಟಿ ಟು ಟೇಕ್ ಆನ್ ಮೋರ್ ವರ್ಕ್, ಮೋರ್ ರೆಸ್ಪಾನ್ಸಿಬಿಲಿಟಿ ಆರ್ ಅ ಟಾಸ್ಕ್ ದಟ್ ಈಸ್ ಟು ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಅವನಿಗೆ ತುಂಬಾನೇ ಡಿಫಿಕಲ್ಟ್ ಆಗ್ತದೆ ಮ್ಯಾನೇಜ್ ಮಾಡಕ್ಕೆ, ಬಟ್ ಆದ್ರೂ ಅದನ್ನ ಅವನು ತೆಗೆದುಕೊಂಡ್ಬಿಟ್ಟಿದಾನ. ಸೊ ಆ ಒಂದು ಮೀನಿಂಗ್ ಕೊಡ್ತದೆ ಇಲ್ಲಿ. ಸರಿನಾ, ನೆಕ್ಸ್ಟ್ ಬೈ ಲೀವ್ಸ್ ಅಂಡ್ ಬೌನ್ಸ್, ವೆರಿ ಇಂಪಾರ್ಟೆಂಟ್. ಬೈ ಲೀವ್ಸ್ ಅಂಡ್ ಬೌನ್ಸ್ ಮೀನಿಂಗ್ ಏನು, ವೆರಿ ರ್ಯಾಪಿಡ್ಲಿ ಅಂಡ್ ಕ್ವಿಕ್ಲಿ, ಅತ್ಯಂತ ವೇಗವಾಗಿ, ಅತ್ಯಂತ ವೇಗವಾಗಿ, ಅಥವಾ ಸ್ಪೀಡ್ ಅಂತ ನೆನಪಿಟ್ಕೊಳ್ಳಿ, ಫುಲ್ ಸ್ಪೀಡ್ಲಿ. ಓಕೆ, ಫುಲ್ ಸ್ಪೀಡ್ಲಿ ಅಂತಾರಲ್ಲ ಆ ತರ. ಇಂಡಿಯಾಸ್ ಡಿಜಿಟಲ್ ಎಕನಾಮಿ ಈಸ್ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಇಂಡಿಯಾಸ್ ಡಿಜಿಟಲ್ ಎಕನಾಮಿ ಈಸ್ ಗ್ರೋಯಿಂಗ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಅತ್ಯಂತ ವೇಗವಾಗಿ ಬೆಳೀತಾ ಇದೆ ನಮ್ಮ ಡಿಜಿಟಲ್ ಎಕನಾಮಿ ಅಂತ ನಾವಿಲ್ಲಿ ಹೇಳ್ತಾ ಇರೋದು, ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಓಕೆ, ಸೊ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ನೋಡಿ. ಹಿ ಈಸ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್, his English speaking skill are improved by leaps and bounds. ಓಕೆ, ಅಂದ್ರೆ ವೆರಿ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದೆ, ವೆರಿ ಫಾಸ್ಟ್ ಪ್ರೋಗ್ರೆಸ್ ಆಗ್ತಾ ಇದೆ. ಏನು, ಅವನು ಮಾತನಾಡ್ತಕ್ಕಂಥ ಸ್ಕಿಲ್, ಇಂಗ್ಲಿಷ್ ಮಾತನಾಡ್ತಕ್ಕಂಥ ಸ್ಕಿಲ್. ಹೀಸ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಆರ್ ಇಂಪ್ರೂವ್ಡ್ ಬೈ ಲೀಪ್ಸ್ ಅಂಡ್ ಬೌಂಡ್ಸ್. ಓಕೆ, ಸೊ ಜಸ್ಟ್ ನೆನಪಿಟ್ಟುಕೊಳ್ಳಿ, ಲೀಪ್ಸ್ ಅಂಡ್ ಬೌಂಡ್ಸ್ ಅಂತ ಬಂದಾಗ ವೆರಿ ಫಾಸ್ಟ್ ಅಂತಕ್ಕಂಥ ಅರ್ಥವನ್ನು ಸೂಚಿಸ್ತದ ಸ್ನೇಹಿತರೆ ಇದು. ಸರಿನಾ, ನೆಕ್ಸ್ಟ್ ಗಿಫ್ಟ್ ಆಫ್ ದ ಗ್ಯಾಪ್. ಗಿಫ್ಟ್ ಆಫ್ ದ ಗ್ಯಾಪ್ ಮೀನಿಂಗ್ ಏನು, ದ ಎಬಿಲಿಟಿ ಟು ಸ್ಪೀಕ್ ಎಲಕ್ವೆಂಟ್ಲಿ. ದ ಎಬಿಲಿಟಿ ಟು ಸ್ಪೀಕ್ ಎಲಕ್ವೆಂಟ್ಲಿ ಎಕ್ಸಾಂಪಲ್ ಕೊಟ್ಟ ಕ್ಲಿಯರ್ ಆಗ್ತದೆ ನೋಡಿ, ಇದು ಬೆಸ್ಟ್ ಎಕ್ಸಾಂಪಲ್. ಆಸ್ ಅ ಸಕ್ಸಸ್ಫುಲ್ ಲಾಯರ್ ಸಿ ಕ್ಲಿಯರ್ಲಿ ಹ್ಯಾಸ್ ಅ ಗಿಫ್ಟ್ ಆಫ್ ದ ಗ್ಯಾಪ್. ಏನ್ ಮುಖ್ಯ, ಅವ್ರಿಗೆ ಮಾತನಾಡುವ ಒಂದು ಕ್ಷಮತೆ, ಮಾತನಾಡುವ ಒಂದು ಚೆಕ್ಯತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಗಿಫ್ಟ್ ಆಫ್ ದ ಗ್ಯಾಪ್. ಸೊ ಅವನು ಏನದನಲ್ಲ, ಫಾರ್ ಎಕ್ಸಾಂಪಲ್ ಯಾರು ಹೇಳ್ಬೇಕಂದ್ರೆ ನಿಮಗೆ ನರೇಂದ್ರ ಮೋದಿ ಅವರು, ನರೇಂದ್ರ ಮೋದಿ ಅವರಿಗೆ ಮಾತನಾಡೋ ಸ್ಕಿಲ್ ಏನಿದೆಯಲ್ಲ, ದಟ್ ಈಸ್ ಗಿಫ್ಟ್ ಆಫ್ ದ ಗ್ಯಾಪ್. ನರೇಂದ್ರ ಮೋದಿ ಸ್ಕಿಲ್ ಏನಿದೆಯಲ್ಲ ಮಾತನಾಡೋದು, ದಟ್ ಈಸ್ ಗಿಫ್ಟ್ ಆಫ್ ದ ಗ್ಯಾಪ್. ಅಂದ್ರೆ ಏನು, ಎಬಿಲಿಟಿ ಟು ಸ್ಪೀಕ್ ಎಲೆಕ್ವೆಂಟ್ಲಿ. ಸೊ ಎಲ್ಲರಿಗೂ ಇಷ್ಟ ಆಗ್ತದಲ್ಲ ಅವ್ರು ಮಾತಾಡೋದು. ಅವ್ರೇನಾದ್ರು ಹಾಳೆ ಏನಾದ್ರು ತಗೊಂಡ್ಬಿಟ್ಟು ಓದಿ ಅದನ್ನ ಹೈಟ್ ಮಾಡಿ ಹೇಳ್ತಾರ, ನೋ, ಆನ್ ದ ಸ್ಪಾಟ್ ಎಲ್ಲರಿಗೂ ಇಷ್ಟ ಆಗ್ತದೆ ಮೋದಿ ಅವರು ಮಾತಾಡೋದಂದ್ರೆ. ಯಾಕಪ್ಪ ಅಂದ್ರೆ ಅದು ದಟ್ಸ್ ಎ ಗಿಫ್ಟ್ ಆಫ್ ದ ಗ್ಯಾಪ್. ಸರಿನಾ, ಸೊ ಇನ್ನೊಂದು ಬೆಸ್ಟ್ ನಿಮಗೆ ಮೀನಿಂಗ್ ಹೇಳ್ತಾ ಹೋಗ್ತೀನಿ ನೋಡಿ, ಗಿಫ್ಟ್ ಆಫ್ ದ ಗ್ಯಾಪ್ ಅಂತ ಬರೀತೀನಿ, ಅವಾಗ ಇನ್ನು ಎಫೆಕ್ಟಿವ್ ಆಗಿ ಗೊತ್ತಾಗ್ತದೆ. ನ್ಯಾಚುರಲ್ ಎಬಿಲಿಟಿ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ. ನ್ಯಾಚುರಲ್ ಎಬಿಲಿಟಿ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ. ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಕಾನ್ಫಿಡೆಂಟ್ಲಿ, ಬಿಕಾಸ್ ಕೇಳ್ಬೋದು ಇದನ್ನ ನೀವು ನಿಮಗೆ ಎಕ್ಸಾಮಲ್ಲಿ. ಕಾನ್ಫಿಡೆಂಟ್ಲಿ ಅಂದ್ರೆ
ನ್ಯಾಚುರಲ್ ಎಬಿಲಿಟಿ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ ಅಂದ್ರೆ ಒಂದೇ, ಗಿಫ್ಟ್ ಆಫ್ ದ ಗ್ಯಾಬ್ ಅಂದ್ರೆ ಒಂದೇ. ಅದಕ್ಕೋಸ್ಕರನೇ ನಾನು ನಿಮಗೆ ನರೇಂದ್ರ ಮೋದಿ ಅವರ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನೆ. ಓಕೆ, ಅ ಪರ್ಸನ್ ಹೂ ಕ್ಯಾನ್ ಈಸಿಲಿ ಅಂಡ್ ಕನ್ವಿನ್ಸ್ ಅದರ್ಸ್ ಹ್ಯಾಸ್ ದ ಗಿಫ್ಟ್ ಆಫ್ ದ ಗ್ಯಾಬ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಇನ್ನೊಂದು ಎಕ್ಸಾಂಪಲ್, ಹಿ ಬಿಕಮ್ಸ್ ಅ ಸಕ್ಸಸ್ಫುಲ್ ಸೇಲ್ಸ್ ಮ್ಯಾನ್ ಬಿಕಾಸ್ ಹಿ ಹ್ಯಾಸ್ ದ ಗಿಫ್ಟ್ ಆಫ್ ದ ಗ್ಯಾಬ್. ನ್ಯಾಚುರಲ್ ಎಬಿಲಿಟಿ ಟು ಸ್ಪೀಕ್ ಕಾನ್ಫಿಡೆಂಟ್ಲಿ ಅಂದಾಗ ಮಾತ್ರ ಒಬ್ಬ ಸೇಲ್ಸ್ ಮ್ಯಾನ್ ಸಕ್ಸಸ್ಫುಲ್ ಆಗ್ಬೇಕಾಗ್ತದ ಅಲ್ವಾ? ಪೊಲಿಟಿಷಿಯನ್ಸ್ ಆರ್ ಆಫನ್ ಹ್ಯಾವ್ ಅ ಗಿಫ್ಟ್ ಆಫ್ ದ ಗ್ಯಾಬ್. ರಾಜಕೀಯ ವ್ಯಕ್ತಿಗಳು ಸಕ್ಸಸ್ಫುಲ್ ಯಾವಾಗ ಆಗ್ತಾರ? ಇಫ್ ದೇ ಹ್ಯಾವ್ ಗಿಫ್ಟ್ ಆಫ್ ದ ಗ್ಯಾಬ್. ನ್ಯಾಚುರಲ್ ಆಗಿ ಮಾತನಾಡುವ ಒಂದು ಕ್ಷಮತೆ ಇದ್ದಾಗ ಮಾತ್ರ. ಓಕೆ, ನೆಕ್ಸ್ಟ್, ಥ್ರೂ ದ ಥಿಕ್ ಅಂಡ್ ಥಿನ್. ಥ್ರೂ ಥಿಕ್ ಅಂಡ್ ಥಿನ್ ಏನಿದು? ಅಂಡರ್ ಆಲ್ ದ ಸರ್ಕಮ್ಸ್ಟೆನ್ಸಸ್, ನೋ ಮ್ಯಾಟರ್ ಹೌ ಡಿಫಿಕಲ್ಟ್. ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್, ನೋ ಮ್ಯಾಟರ್ ಹೌ ಡಿಫಿಕಲ್ಟ್. ನೋಡಿ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಸ್ನೇಹಿತರ ಬಗ್ಗೆ. ಅ ಟ್ರೂ ಫ್ರೆಂಡ್ ಆಲ್ವೇಸ್ ಸ್ಟೇ ವಿತ್ ಯು ಥ್ರೂ ಥಿಕ್ ಅಂಡ್ ಥಿನ್. ಕಷ್ಟದಲ್ಲೂ ಅಥವಾ ಸುಖದಲ್ಲೂ ಜೊತೆಯಾಗಿರ್ತಾರಲ್ಲ ಹಂಗೆ, ಥ್ರೂ ಥಿಕ್ ಅಂಡ್ ಥಿನ್. ಸರಿನಾ? ಸಮ್ಒನ್ ಸಪೋರ್ಟಿಂಗ್ ಇನ್ ಗುಡ್ ಟೈಮ್ಸ್ ಆಸ್ ವೆಲ್ ಆಸ್ ಬ್ಯಾಡ್ ಟೈಮ್ಸ್. ಲೆಟ್ ಮಿ ರೈಟ್ ಇಟ್ ಡೌನ್. ಸಮ್ಒನ್ ಸಪೋರ್ಟಿಂಗ್ ಇನ್ ಗುಡ್ ಟೈಮ್ಸ್ ಆಸ್ ವೆಲ್ ಆಸ್ ಬ್ಯಾಡ್ ಟೈಮ್ಸ್. ಅದನ್ನ ನಾವೇನ್ ಹೇಳ್ತೀವಿ? ಥ್ರೂ ಥಿಕ್ ಅಂಡ್ ಥಿನ್. ಟು ಲೀವ್ ನೋ ಸ್ಟೋನ್ ಅನ್ಟರ್ನ್, ಟು ಟ್ರೈ ಎವ್ರಿ ಪಾಸಿಬಲ್ ಕೋರ್ಸ್ ಆಫ್ ಆಕ್ಷನ್ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್. ಒಂದು ಕೆಲಸ ಮಾಡಂತ ಸಮಯದಲ್ಲಿ ನಮಗೆ ನಮಗೆ ಗೊತ್ತಿರ್ತಕ್ಕಂಥ ಎಲ್ಲಾ ಪ್ರಯತ್ನವನ್ನ ಮಾಡಿಬಿಡೋದು, ಎಲ್ಲಾ ಪ್ರಯತ್ನವನ್ನ ಮಾಡಿಬಿಡೋದು. ಎವ್ರಿ ಪಾಸಿಬಲ್, ಯಾವೆಲ್ಲ ದಾರಿಗಳಿದಾವ ಅದೆಲ್ಲವನ್ನೂ ಪ್ರಯತ್ನ ಮಾಡ್ಬೋದು. ಅಂದ್ರೆ ನಮ್ದು ಈ KA 708 ಎಕ್ಸಾಮ್ಗೆ ನಾವು ಸೆಲೆಕ್ಟ್ ಆಗ್ಬೇಕಂದ್ರೆ ಏನೆಲ್ಲ ವೇ ಸಾಧ್ಯ ಇದೆಯಲ್ಲ ಎಲ್ಲಾನು ಮಾಡೋದು, ಎಲ್ಲಾ ಸಬ್ಜೆಕ್ಟ್ಗಳನ್ನ ಕವರ್ ಮಾಡೋದು, ಎಲ್ಲಾ ವಿಡಿಯೋಗಳನ್ನ ನೋಡೋದು, ಯೂಟ್ಯೂಬಲ್ಲಿ ಎಲ್ಲಾ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದು, ಪ್ರೀವಿಯಸ್ ಇಯರ್ ಏನೆಲ್ಲ ಬಂದಿದಾವಲ್ಲ ಅದನ್ನು ನೋಡ್ಬೋದು, ಹೈದರಾಬಾದ್ ಕರ್ನಾಟಕ ಕ್ವಶನ್ ಪೇಪರ್ ಏನು ಬಂದಿತ್ತಲ್ಲ ಅದನ್ನು ನೋಡೋದು, ಎಲ್ಲಾ ಪಾಸಿಬಲ್ ವೇನ ಮಾಡೋದು. ಅಂದ್ರೆ ಯಾವುದನ್ನು ಬಿಡೋ ಹಂಗಿಲ್ಲ ಅಂದಂಗ. ಟ್ರೈ ಎವ್ರಿ ಪಾಸಿಬಲ್ ಕೋರ್ಸ್ ಆಫ್ ಆಕ್ಷನ್ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್. ಪಾಸ್ ಆಗ್ಬೇಕಂದ್ರೆ, ಟು ಅಚೀವ್ ಸಮಥಿಂಗ್, KE 708 ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬರ್ಬೇಕಾಗಿತ್ತಂದ್ರೆ ದಟ್ ಈಸ್ ಅಚೀವ್ ಸಮಥಿಂಗ್. ಏನ್ ಮಾಡೋದು? ಎವ್ರಿ ಪಾಸಿಬಲ್ ವೇ ಅನ್ನ ನೋಡ್ಕೊಳ್ಳೋದು. ದ ಇನ್ವೆಸ್ಟಿಗೇಟರ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಟು ಫೈಂಡ್ ದ ಕಲ್ಪ್ರೇಟ್. ಬೆಸ್ಟ್ ಇದೆಲ್ಲ ಎಕ್ಸಾಂಪಲ್. ಇನ್ವೆಸ್ಟಿಗೇಟರ್ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ ಟು ಫೈಂಡ್ ದ ಕಲ್ಪ್ರೇಟ್. ಸರಿನಾ? ನೆಕ್ಸ್ಟ್, ಸ್ಪಿಲ್ ದ ಬೀನ್ಸ್. ವೆರಿ ಇಂಪಾರ್ಟೆಂಟ್. ಅಲ್ಲಿ ಪುಟ ಸ್ಟಾರ್ ಮಾರ್ಕ್. ಸ್ಪಿಲ್ ದ ಬೀನ್ಸ್, ವಾಟ್ ಇಟ್ ಮೀನ್ಸ್ ಟು ರಿವೀಲ್ ಅ ಸೀಕ್ರೆಟ್. ಸೊ ನಮ್ಮಲ್ಲೂ ಇರ್ತಾರೆ, ನಮ್ದು ಏನೋ ಒಂದು ಕಷ್ಟನೋ ಅಥವಾ ಒಂದೇನೋ ಒಂದು ಖುಷಿ ವಿಚಾರನೋ ಏನೋ ಒಂದು ಇದ್ರೂ ಕೂಡ ನಮ್ಮ ಸ್ನೇಹಿತರಲ್ಲಿ ಇರ್ತಾರೆ ಕೆಲವೊಬ್ರು, ಅವ್ರ ಹತ್ರ ಹೇಳ್ಕೊಂಡ್ಬಿಟ್ರೆ ಸಾಕು ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿರ್ತದ ಅದು. ಓಕೆ, ದಾಟ್ ವಿ ಕಾಲ್ ಇಟ್ ಆಸ್ ಸ್ಪಿಲ್ ದ ಬೀನ್ಸ್, ಟು ರಿವೀಲ್ ಅ ಸೀಕ್ರೆಟ್. ನಾವು ಏನೋ ಒಂದು ವಿಷಯ ಹೇಳಿದ್ದನ್ನ ಊರಿಗೆ ಡಂಗ್ರ ಹೊಡೆದ್ಬಿಡೋದು ಅಂತಾರಲ್ಲ ಆ ಥರ. ವಿ ಆರ್ ಪ್ಲಾನಿಂಗ್ ಅ ಸರ್ಪ್ರೈಸ್ ಪಾರ್ಟಿ ಬಟ್ ರಾಹುಲ್ ಸ್ಪಿಲ್ಡ್ ದ ಬೀನ್ಸ್. ನಾವು ಸರ್ಪ್ರೈಸ್ ಪಾರ್ಟಿ ಇಟ್ಕೋಬೇಕಂತ ಮಾಡಿದ್ವಿ, ರಾಹುಲ್ ಏನ್ ಮಾಡ್ಬಿಟ್ಟ, ಎಲ್ಲರಿಗೂ ಹೇಳ್ಬಿಟ್ಟ. ಹಿ ರಿವೀಲ್ ದ ಸೀಕ್ರೆಟ್. ಓಕೆ, ಸೊ ಅದು ಸ್ಪಿಲ್ ದ ಬೀನ್ಸ್ ಅಂತ ಅರ್ಥ ಬರ್ತದ. ರೈಟ್? ಕನ್ನಡದಲ್ಲಿ ಬೇಕಾದ್ರೆ ರಹಸ್ಯವನ್ನು ರಟ್ಟು ಮಾಡು ಅಂತ ಆಗ್ತದ, ಅಥವಾ ಗುಟ್ಟನ್ನು ಗುಟ್ಟನ್ನು ರಟ್ಟು ಮಾಡು, ರಟ್ಟು ಮಾಡು, ರಹಸ್ಯವನ್ನು ರಟ್ಟು ಮಾಡುವ ಎನ್ನುವ ಅರ್ಥವನ್ನು ಸ್ಪಿಲ್ ದ ಬೀನ್ಸ್ ಎಂಬುದು ನಮಗೆ ತಿಳಿಸಿಕೊಡುತ್ತದೆ. ಮುಂದೆ ಹೋಗೋಣ. ಫೇಸ್ ದ ಮ್ಯೂಸಿಕ್. ಏನಿದ್ರ ಅರ್ಥ? ಇಂಪಾರ್ಟೆಂಟ್. ಅಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್ ಆಲ್ಸೋ, ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ಟು ಅಕ್ಸೆಪ್ಟ್ ದ ಅನ್ಪ್ಲೀಸೆಂಟ್ ಕಾನ್ಸಿಕ್ವೆನ್ಸಸ್ ಆಫ್ ಒನ್ಸ್ ಆಕ್ಷನ್. ಓಕೆ, ಇಫ್ ಯು ಡೋಂಟ್ ಫಾಲೋ ದ ರೂಲ್ಸ್ ಯು ವಿಲ್ ಬಿ ಇವೆಂಚುಯಲಿ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಇಫ್ ಯು ಡೋಂಟ್ ಫಾಲೋ ದ ರೂಲ್ಸ್ ಯು ಇವೆಂಚುಯಲಿ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಸಪೋಸ್ ನೀವು ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡದೇ ಇದ್ದ ಪಕ್ಷದಲ್ಲಿ ಆ ಕಾನ್ಸಿಕ್ವೆನ್ಸಸ್ಗಳನ್ನ ಎದುರಿಸಬೇಕಾಗ್ತದ. ಕಾನ್ಸಿಕ್ವೆನ್ಸಸ್ ಆಫ್ ಒನ್ಸ್ ಆಕ್ಷನ್. ಸರಿನಾ? ಟು ಎಂಡ್ ಇನ್ ಸ್ಮೋಕ್. ಟು ಎಂಡ್ ಇನ್ ಸ್ಮೋಕ್ ಏನಿಂಗಂದ್ರೆ, ಟು ಈಲ್ಡ್ ನೋ ಪ್ರಾಕ್ಟಿಕಲ್ ರಿಸಲ್ಟ್, ಟು ಕಮ್ ಟು ನಥಿಂಗ್ ಅಂದ್ರೆ ಏನೂ ಇಲ್ಲ ಅಂದಂಗೆ, ನಥಿಂಗ್. ಟು ಎಂಡ್ ಸ್ಮೋಕ್. ಓಕೆ, ಟು ಎಂಡ್ ಇನ್ ಸ್ಮೋಕ್. ಸಪೋಸ್ ಇವಾಗ ಒಂದು ಸಿಗರೇಟ್ ಇದೆ ಅಂತ ಅನ್ಕೊಳ್ಳಿ ನೀವು. ಓಕೆ, ಸಿಗರೇಟ್ ಇದೆ, ಅದನ್ನೆಲ್ಲ ಒಬ್ಬ ವ್ಯಕ್ತಿ ಯಾರೋ XYZ ಪರ್ಸನ್ ಇದ್ದಾನೆ, ಅವನು ಇಲ್ಲಿ ಅದನ್ನ ಸೇತಾನ ಅಂದ್ಕೊಳ್ಳಿ. ಸೊ ಎಲ್ಲ ಆದ್ಮೇಲೆ ಏನಾಗ್ತದೆ ಅಲ್ಲಿ? ಸ್ಮೋಕ್ ಮಾತ್ರ ಉಳಿದುಕೊಳ್ಳುತ್ತದೆ. ವೇರಿ ಸಿಗರೇಟ್ ಇಲ್ಲ, ದರ್ ಇಸ್ ನಥಿಂಗ್. ಅದೇ ಟು ಎಂಡ್ ಇನ್ ಸ್ಮೋಕ್ ಅಂದ್ರೆ ಏನೂ ಇಲ್ಲ, ಖಾಲಿ ಅಂತ ಅರ್ಥ. ಇಲ್ಲಿ ನೋಡಿ, ಆಲ್ ಹೀಸ್ ಗ್ರ್ಯಾಂಡ್ ಪ್ಲಾನ್ಸ್ ಫಾರ್ ದ ನ್ಯೂ ಬಿಸ್ನೆಸ್ ಎಂಡೆಡ್ ಇನ್ ಸ್ಮೋಕ್. ಆಲ್ ಹೀಸ್ ಗ್ರ್ಯಾಂಡ್ ಪ್ಲಾನ್ಸ್, ಅವೇನ್ ಪ್ಲಾನ್ ಮಾಡಿದ್ದಲ್ಲ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವೆಲ್ಲ ಏನಾಯ್ತು? ಎಂಡೆಡ್ ಇನ್ ದ ಸ್ಮೋಕ್. ನಥಿಂಗ್, ರಿಸಲ್ಟೇ ಬರಲಿಲ್ಲ ಅದಕ್ಕೆ. ನೋ ಪ್ರಾಕ್ಟಿಕಲ್ ರಿಸಲ್ಟ್. ಅರ್ಥ ಆಗ್ತಿದೆಯಲ್ಲ? ಟು ಎಂಡ್ ಇನ್ ಅ ಸ್ಮೋಕ್ ಅಂದ್ರೆ ನಥಿಂಗ್, ನೋ ಔಟ್ಪುಟ್,
no outcome, right? Next one, a piece of cake, very important. ಹಲವಾರು ಬಂದಿದೆ ನೋಡಿ, ಹಲವಾರು ಬಾರಿ ಕೇಳಿದ್ದಾರೆ. a piece of cake, ಸಮಥಿಂಗ್ ದಟ್ ಈಸ್ ವೆರಿ ಈಸಿ, ಅತ್ಯಂತ ಸರಳವಾಗಿರೋದನ್ನು ನಾವು a piece of cake ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಂಗ್ಲಿಷ್ ಗ್ರಾಮರ್ ನಮಗೆ ರುದ್ರೇಶ್ ಅವ್ರ ಕ್ಲಾಸ್ ಅನ್ನು ಕೇಳಿದ ಮೇಲೆ ಇಟ್ ಇಸ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ, ಅಂದ್ರೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ, ಅತ್ಯಂತ ಸರಳವಾಗಿದೆ, ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆ ಬಂದರೂ ನಾನು ಈಸಿಲಿಯಾಗಿ ಆನ್ಸರ್ ಮಾಡ್ತೀನಿ, ದಟ್ಸ್ ಅ ಪೀಸ್ ಆಫ್ ಕೇಕ್, ರೈಟ್? ಸೊ ನೋಡಿ, ಫಾರ್ ಅ ಮ್ಯಾಥ್ ಜೀನಿಯಸ್ ದ ಸಿಜಿಎಲ್ ಪ್ರಿಲಿಮ್ಸ್ ಕ್ವಾಂಟ್ ಸೆಕ್ಷನ್ ವಾಸ್ ಪೀಸ್ ಆಫ್ ಕೇಕ್. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಅದೇನಲ್ವಾ? ಸೊ ನೀವೇನಾದರೂ ಕಂಪ್ಲೀಟ್ ಸಿಲೆಬಸ್ ಅನ್ನು ಕವರ್ ಮಾಡಿದ್ರೆ ನಮ್ಮ ಕೆ ಇ ಎ ಎಕ್ಸಾಮ್ಗೆ ಯು ಕ್ಯಾನ್ ಸೇ ಕೆ ಇ ಎ 708 ಎಕ್ಸಾಮ್ ಈಸ್ ಜಸ್ಟ್ ಅ ಪೀಸ್ ಆಫ್ ಕೇಕ್ ಫಾರ್ ಮೀ, ಐಲ್ ಡೆಫಿನೆಟ್ಲಿ ಕ್ರ್ಯಾಕ್ ದಿಸ್ ಟೈಮ್ ಅಂಡ್ ಐಲ್ ಡೆಫಿನೆಟ್ಲಿ ಗೆಟ್ ದ ಗುಡ್ ರ್ಯಾಂಕ್ ದಿಸ್ ಟೈಮ್, ರೈಟ್? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್. ಅಂಡರ್ ದ ವೆದರ್, ವೆರಿ ಇಂಪಾರ್ಟೆಂಟ್. ಅಂಡರ್ ದ ವೆದರ್ ಹಿಂಗಂದ್ರೆ ಟು ಫೀಲ್ ಸ್ಲೈಟ್ಲಿ ಇಲ್ ಆರ್ ನಾಟ್ ವೆಲ್, ಅನಾರೋಗ್ಯ ಅಂತೀವಲ್ಲ ಆ ತರ. ಅಂಡರ್ ದ ವೆದರ್, ಟು ಫೀಲ್ ಸ್ಲೈಟ್ಲಿ ಇಲ್, ನಾಟ್ ವೆಲ್. ಎಕ್ಸಾಂಪಲ್ ಇದೆ ನೋಡಿ, ಐ ಕುಡಂಟ್ ಅಟೆಂಡ್ ದ ಕೋಚಿಂಗ್ ಕ್ಲಾಸ್ ಬಿಕಾಸ್ ಐ ವಾಸ್ ಫೀಲಿಂಗ್ ಬಿಟ್ ಅಂಡರ್ ದ ವೆದರ್. ಐ ವಾಸ್ ಫೀಲಿಂಗ್ ಬಿಟ್ ಅಂಡರ್ ದ ವೆದರ್, ನನಗೆ ಕೋಚಿಂಗ್ ಕ್ಲಾಸ್ ಅನ್ನು ಅಟೆಂಡ್ ಮಾಡಕ್ ಆಗಲಿಲ್ಲ, ಯಾಕಂದ್ರೆ ಐ ವಾಸ್ ನಾಟ್ ವೆಲ್, ಐ ವಾಸ್ ಬಿಟ್ ಅಂಡರ್ ದ ವೆದರ್. ಓಕೆ, ನೆಕ್ಸ್ಟ್ ಒನ್, the lion's share, the lion's share, very important, largest part or majority of something. ಓಕೆ, ಸೊ ಇವಾಗ ಏನೋ ಒಂದು ಸಾಧನೆ ಮಾಡಿದಾರೆ ಅಂತ ಅನ್ಕೊಳ್ಳಿ, ಅವಾಗ ಹೇಳ್ತಾರೆ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವನು ಐ ಪಿ ಎಸ್ ಆದ. ಸೊ ಅವನು ಹೇಳ್ತಾನೆ, ನಾನು ಐ ಪಿ ಎಸ್ ಆಗಬೇಕಾಗಿತ್ತಂದ್ರೆ ಇದರಲ್ಲಿ ನಮ್ಮ ತಂದೆ ತಾಯಿಯರದು ಲಯನ್ ಶೇರ್ ಇದೆ, ಅವರ ಪಾಲು ತುಂಬಾನೇ ದೊಡ್ಡದಾಗಿದೆ, ಅವರ ತ್ಯಾಗ ತುಂಬಾನೇ ದೊಡ್ಡದಾಗಿದೆ ಹೇಳ್ತಾರಲ್ವ ಮಾತಾಡ್ಬೇಕಾದ್ರೆ, ಅದೇ ಲಯನ್ಸ್ ಶೇರ್, ದ ಲಾರ್ಜೆಸ್ಟ್ ಪಾರ್ಟ್ ಆರ್ ಮೆಜಾರಿಟಿ ಆಫ್ ಸಮಥಿಂಗ್. ನೋಡಿ, ದ ಎಲ್ಡೆಸ್ಟ್ ಸನ್ ಇನ್ಹೆರಿಟೆಡ್ ದ ಲಯನ್ಸ್ ಶೇರ್ ಆಫ್ ಫ್ಯಾಮಿಲಿ ಪ್ರಾಪರ್ಟಿ. ದ ಎಲ್ಡೆಸ್ಟ್ ಸನ್ ಇನ್ಹೆರಿಟೆಡ್ ದ ಲಯನ್ಸ್ ಶೇರ್ ಆಫ್ ಫ್ಯಾಮಿಲಿ ಪ್ರಾಪರ್ಟಿ. ಓಕೆ, ಭಾಗ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಲಯನ್ಸ್ ಶೇರ್ ಅಂದ್ರೆ ಭಾಗ, ದೊಡ್ಡದಾಗಿರ್ತಕ್ಕಂಥ ಭಾಗ. ನೆಕ್ಸ್ಟ್ ಒನ್, ಕೋಲ್ಡ್ ಕಂಫರ್ಟ್, ಮೀನಿಂಗ್ slight or no consolation at all. Example, telling a student who failed by 1 mark that is just an exam is cold comfort. Next, crocodile tears, ಇದಂತೂ ಗೊತ್ತೇ ಇರುತ್ತೆ ನಿಮಗೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ. ಮೊಸಳೆ ಕಣ್ಣೀರ್ ಅಂತೀವಲ್ಲ ಅದೇ. ಓಕೆ, ರಿಯಲ್ ಆಗಿ ಫೀಲ್ ಇರಲ್ಲ, ರಿಯಲ್ ಆಗಿ ನೋವಿರಲ್ಲ, ಸುಮ್ಮನೆ ಮೊಸಳೆ ಕಣ್ಣೀರ್ ಹಾಕ್ತಾ ಇರ್ತಾರೆ. a false display of grief or insincere sorrow. Okay, example, don't be fooled by the his crocodile tears, he doesn't actually care about the loss. ಅವನ ಮೊಸಳೆಯ ಕಣ್ಣೀರಿಗೆ ಮಾರು ಹೋಗಬೇಡ, he doesn't actually care about the loss, ಆ ಲಾಸ್ ಬಗ್ಗೆ ಅವನು ಥಿಂಕ್ ಮಾಡೋದಿಲ್ಲ, he doesn't care at all, right? ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲಿ ರೆಡ್ ಲೆಟರ್ ಡೇ, ವೆರಿ ಇಂಪಾರ್ಟೆಂಟ್. ರೆಡ್ ಲೆಟರ್ ಡೇ ಮೀನಿಂಗ್ ನೋಡಿ, ಅ ಡೇ ದಟ್ ಈಸ್ ಪ್ಲಿಸೆಂಟ್ಲಿ ನೆಟ್ ವರ್ತಿ ಆರ್ ಮೆಮೊರೇಬಲ್. ಸೊ ನಾನು ಲಾಸ್ಟ್ ಇಯರ್ ಆ ಎಕ್ಸಾಮ್ ಬರೆದು ಪಾಸ್ ಆದೆಪ್ಪ, ಆ ರಿಸಲ್ಟ್ ಏನು ಬತ್ತಲ್ಲ ಆ ದಿನ ಏನೈತಲ್ಲ, ದಟ್ಸ್ ಅ ರೆಡ್ ಲೆಟರ್ ಡೇ ಫಾರ್ ಮೀ, ದಟ್ ಡೇ ಈಸ್ ರೆಡ್ ಲೆಟರ್ ಡೇ ಫಾರ್ ಮೀ. ಅಂದರೆ ಆ ದಿನ ದಟ್ಸ್ ವೆರಿ ಮೆಮೊರೇಬಲ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಮೀ, ದಟ್ಸ್ ನೆಟ್ ವರ್ತಿ ಫಾರ್ ಮೀ. ಓಕೆ, ಎಕ್ಸಾಂಪಲ್ ನೋಡಿ, ದ ಡೇ ಹಿ ರಿಸೀವ್ಡ್ ಹೀಸ್ ಅಪಾಯಿಂಟ್ಮೆಂಟ್ ಲೆಟರ್ ವಾಸ್ ಅ ರೆಡ್ ಲೆಟರ್ ಡೇ ಇನ್ ಹೀಸ್ ಲೈಫ್. ಅವನೇನು ಯಾವತ್ತ ಲೆಟರ್ನ ರಿಸೀವ್ ಮಾಡ್ಕೋತಾನಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ನ ರಿಸೀವ್ ಮಾಡ್ಕೋತಾನಲ್ಲ, ದಟ್ಸ್ ಅ ವೆರಿ ಮೆಮೊರೇಬಲ್ ಡೇ ಫಾರ್ ಹಿಮ್. ಓಕೆ, ನನ್ನ ಇವಾಗ ಫಾರ್ ಎಕ್ಸಾಂಪಲ್ ಯಾರು ಹೇಳ್ತಾರೆ, ನಂಗೆ ಲಾಸ್ಟ್ ಇಯರ್ ಸಪೋಸ್ 8th ಜಾನ್ಗೆ ಮದುವೆ ಆಯಿತು, ದಟ್ಸ್ ಅ ವೆರಿ ಮೆಮೊರೇಬಲ್ ಡೇ ಫಾರ್ ಮೀ. ಅರ್ಥ ಆಗ್ತಿದೆಯಲ್ಲ? ಸೊ ನನಗೆ 26th ಜಾನ್ ಬೇಬಿ ಆಯ್ತು, ಮಗಳು ಅಥವಾ ಮಗನ ಆಯಿತು, ಸೊ ದಟ್ಸ್ ಅ ವೆರಿ ಮೆಮೊರೇಬಲ್ ಡೇ ಫಾರ್ ಮೀ, ದಟ್ಸ್ ಅ ರೆಡ್ ಲೆಟರ್ ಡೇ ಫಾರ್ ಮೀ. ಅರ್ಥ ಆಗ್ತಿದೆಯಲ್ಲ? ರೆಡ್ ಲೆಟರ್ ಡೇ ಅಂದರೆ ಮೆಮೊರೇಬಲ್ ಅಂತ ನೀವು ನೆನ್ಪಿಟ್ಕೋಬೇಕಾಗ್ತದೆ ಸ್ನೇಹಿತರೆ, ಸರಿನಾ? ಹೋಪ್ ನಿಮಗೆ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಇಡಿಯಮ್ಸ್ ತುಂಬಾನೇ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಅರ್ಥ ಆಗಿತ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ ಬಗ್ಗೆ ಡೆಫಿನೆಟ್ ಆಗಿ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.